ನಮಸ್ತೆ, ಇದು ನ್ಯಾಷನಲ್ ಟಿವಿ. ನಾನು ಶಿಲ್ಪಾ ಅಶೋಕ್. ಇತ್ತೀಚಿನ ಚಿನ್ನ ಬೆಲೆ ಏರಿಕೆಯಿಂದಾಗಿ ಮಧ್ಯಮ ವರ್ಗದ ಜನ ಅಂತೂ ಚಿನ್ನ ಖರೀದಿಸೋದೇ ಕಷ್ಟವಾಗಿಬಿಟ್ಟಿದೆ. ನೆನೆಯಂತೂ ಚಿನ್ನ ಮತ್ತು ಬೆಳ್ಳಿ ದರ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ಆಭರಣ ಪ್ರಿಯರಿಗೆ ಮತ್ತು ಮದುವೆ ಸಿದ್ಧತೆಯಲ್ಲಿರುವ ಕುಟುಂಬಗಳಿಗೆ ಈಗ ಬೆಳ್ಳಿ ಬಂಗಾರದ ಬೆಲೆ ಗಗನಕ್ಕೇರಿರುವುದು ದೊಡ್ಡ ಆಘಾತ ನೀಡಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ 1 ಕೆಜಿ ಬೆಳ್ಳಿಯ ಬೆಲೆ 3 ಲಕ್ಷ ರೂಪಾಯಿ ಗಡಿ ದಾಟಿದ್ದರೆ 10 ಗ್ರಾಂ ಚಿನ್ನದ ದರವು 1.5 ಲಕ್ಷ ರೂಪಾಯಿಯ ಸನಿಹಕ್ಕೆ ಬಂದು ನಿಂತಿದೆ. ಹಬ್ಬ ಹಾಗೂ ಮದುವೆಯ ಸೀಸನ್ ಆರಂಭವಾಗುತ್ತಿರುವ ಹೊತ್ತಿನಲ್ಲೇ ಈ ಬೆಲೆ ಏರಿಕೆ ಕಂಡು ಬಂದಿರೋದು ಸಾಮಾನ್ಯ ಜನರ ಪಾಲಿಗೆ ಬಂಗಾರ ಕೊಳ್ಳುವುದನ್ನ ದುಸ್ತರವಾಗಿಸಿದೆ. ಜಾಗತಿಕ ಮಾರುಕಟ್ಟೆಯ ಅಸ್ಥಿರತೆ ಮತ್ತು ಆರ್ಥಿಕ ಬದಲಾವಣೆಗಳು ಈ ಬೆಲೆ ಏರಿಕೆಗೆ ಮುಖ್ಯ ಕಾರಣವೆನ್ನಲಾಗ್ತಿದ್ದು, ಆಭರಣಗಳ ರೇಟ್ ಇನ್ನಷ್ಟು ಏರುವ ಸಾಧ್ಯತೆಗಳಿರುವುದು ಜನಸಾಮಾನ್ಯರ ಆತಂಕಕ್ಕೆ ಕಾರಣವಾಗಿದೆ. ಇಂದು ಕೂಡ ಭಾರತದಲ್ಲಿ ಚಿನ್ನದ ಬೆಲೆ ಏರಿಕೆ ಕಂಡಿದ್ದು ಎಷ್ಟಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇವತ್ತಿನ ಅಂದ್ರೆ ಡಿಸೆಂಬರ್ 20, 2026 ಮಂಗಳವಾರ ಇಂದು 24, 22 ಮತ್ತು 18 ಕ್ಯಾರೆಟ್ನ ಚಿನ್ನದ ಬೆಲೆ ಗ್ರಾಮ್ಗೆ, 10 ಗ್ರಾಮ್ಗೆ, 100 ಗ್ರಾಮ್ಗೆ ಎಷ್ಟಿದೆ ಅಂತ ನೋಡೋದಾದ್ರೆ 24 ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ ಬೆಲೆ 14,728 ಆಗಿ ಪ್ರತಿ ಗ್ರಾಮ್ ಚಿನ್ನದ ಬೆಲೆ ಇಂದು ದಿಢೀರ್ 104 ರೂಪಾಯಿ ಹೆಚ್ಚಳವಾಗಿದೆ. ಇನ್ನು 10 ಗ್ರಾಮ್ ಬೆಲೆ ಇಂದು 1,47,280 ಹಾಗೆ 100 ಗ್ರಾಮ್ ಚಿನ್ನದ ಬೆಲೆ ಇಂದು 14,72,800 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ ಚಿನ್ನ ಗ್ರಾಮ್ಗೆ 13,500 ರೂಪಾಯಿ ಇದ್ದು ನಿನ್ನೆಗಿಂತ ಇಂದು ಗ್ರಾಮ್ಗೆ 95 ರೂಪಾಯಿ ಏರಿಕೆ ಕಂಡಿದೆ. ಹಾಗೆ 10 ಗ್ರಾಮ್ ಬೆಲೆ ಇಂದು 1,35,000 ಹಾಗೆ 100 ಗ್ರಾಮ್ ಬೆಲೆ ಇಂದು 13,50,000 ಆಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನ ಗ್ರಾಮ್ಗೆ ಇಂದು 11,046 ಆಗಿದೆ. 10 ಗ್ರಾಮ್ ಇಂದು 1,10,460 ಹಾಗೆ 100 ಗ್ರಾಮ್ ಬೆಲೆ ಇಂದು 11,04,600 ರೂಪಾಯಿ ಆಗಿದ್ದು ಭಾರಿ ಏರಿಕೆಯನ್ನೇ ಕಂಡಿದೆ. ಭಾರತದಲ್ಲಿ ಇಂದು ಬೆಳ್ಳಿಯ ಬೆಲೆಗಳಲ್ಲೂ ಸ್ಪಷ್ಟ ಏರಿಕೆ ಕಂಡು ಬರ್ತಿದೆ. 1 ಗ್ರಾಮ್ ಬೆಳ್ಳಿಯ ದರ ಇಂದಿನ ದಿನಾಂಕಕ್ಕೆ 315 ರೂಪಾಯಿ ಆಗಿದ್ದು ಒಂದೇ ದಿನದಲ್ಲಿ ದಿಢೀರ್ 10 ರೂಪಾಯಿ ಏರಿಕೆ ಕಂಡಿದೆ. ಹಾಗೆ 10 ಗ್ರಾಮ್ ಬೆಳ್ಳಿ ಇಂದಿನ ದರ 3,150 ಹಾಗೆ 100 ಗ್ರಾಮ್ ಖರೀದಿಸಿದ್ರೆ 31,500 ರೂಪಾಯಿ ಆಗತ್ತೆ. ಇನ್ನು ಇದಾಗಿತ್ತು ಚಿನ್ನ ಬೆಳ್ಳಿ ಬೆಲೆಗಳ ಇವತ್ತಿನ ಅಪ್ಡೇಟ್ಸ್. ಈ ಮಾಹಿತಿ ಚಿನ್ನ ಬೆಳ್ಳಿ ಖರೀದಿ ಅಥವಾ ಹೂಡಿಕೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ನಿತ್ಯದ ಮಾರುಕಟ್ಟೆ ಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಈ ರೀತಿಯ ಮಾಹಿತಿಯನ್ನು ಪರಿಶೀಲಿಸುವುದು ಹೂಡಿಕೆದಾರರಿಗೂ ಗ್ರಾಹಕರಿಗೂ ಮತ್ತು ವಾಣಿಜ್ಯ ಕ್ಷೇತ್ರದವರಿಗೆ ಸಮರ್ಥ ನಿರ್ಧಾರಗಳಿಗೆ ನೆರವಾಗುತ್ತದೆ.